ಮಕ್ಕಳ ಕೈಯಲ್ಲಿ ಸ್ಮಾರ್ಟ್ ಫೋನ್ ಕೊಡೋದಕ್ಕಿಂತ ಮುಂಚೆ ಎಚ್ಚರವಾಗಿದ್ರೆ ಒಳ್ಳೆಯದು. ಯಾಕಂದ್ರೆ ಮಕ್ಕಳು ಆನ್ಲೈನ್ ಗೇಮ್ ಆಡ್ತಾ ಇದ್ರೆ ಇವತ್ತೇ ಎಚ್ಚೆತ್ತುಕೊಳ್ಳಬೇಕಾದಂತ ಪರಿಸ್ಥಿತಿ ಬಂದಿದೆ. ಮಕ್ಕಳ ಆನ್ಲೈನ್ ಆಟಕ್ಕೆ ಇಡೀ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕಿದೆ. ರಾಯಚೂರಿನಲ್ಲಿ ಆನ್ಲೈನ್ ಗೇಮ್ಗೆ 70 ಲಕ್ಷ ದೋಖಾಗಿದೆ. ಮೊಬೈಲ್ನಲ್ಲಿ ರೀಲ್ಸ್ ನೋಡುವಾಗ ಗೇಮ್ ಲಿಂಕ್ ಬಂದಿದೆ. ಫನ್ ಎಕ್ಸ್ಚೇಂಜ್ ಜಾಹೀರಾತು ಅನ್ನ ನಂಬಿ ಯುವಕ ಮೋಸ ಹೋಗಿದ್ದಾನೆ. ಲಾಗಿನ್ ಏವಿಯೇಟರ್ ಗೇಮ್ ಆಡಿರುವ ರಾಯಚೂರು ಯುವಕ 70 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಆರಂಭದಲ್ಲಿ ವಿಮಾನ ಮೇಲಕ್ಕೆ ಹೋದ್ರೆ ಖಾತೆಗೆ ಹಣ ಜಮಾ ಆಗ್ತಾ ಇತ್ತು. ಇನ್ನು ವಿಮಾನ ಕೆಳಗೆ ಬಂದ್ರೆ ಕಡಿಮೆ ಹಣ ಜಮಾ ಆಗುವಂತ ಗೇಮ್ ಇದು. ಸುಮಾರು 6 ತಿಂಗಳ ಕಾಲ ಈ ಆನ್ಲೈನ್ ಗೇಮ್ ಅನ್ನು ಆಡಿದ್ದಾನೆ ಯುವಕ. ಸ್ನೇಹಿತರು ಕುಟುಂಬಸ್ಥರ ಬಳಿ ಗೇಮ್ಗಾಗಿ ಯುವಕ ಸಾಲ ಮಾಡಿಕೊಂಡಿದ್ದ. 70 ಲಕ್ಷ ಹಣ, 1 ಎಕರೆ ಜಮೀನನ್ನ ಕಳ್ಕೊಂಡಿದ್ದಾನೆ ಯುವಕ. ಈ ಯುವಕನ ಜೊತೆ ಯುವಕನ ಪೋಷಕರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಕಳ್ಕೊಂಡಿರೋದು 1-2 ಲಕ್ಷ ಅಲ್ಲ, 70 ಲಕ್ಷ. ಅದರ ಜೊತೆಗೆ 1 ಎಕರೆ ಭೂಮಿಯನ್ನ ಕೂಡ ಯುವಕ ಕಳ್ಕೊಂಡಿದ್ದಾನೆ. ಆನ್ಲೈನ್ ಗೇಮಿಂಗ್ ಆಟಕ್ಕೆ 70 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಮಕ್ಕಳೇನಾದ್ರೂ ಸ್ಮಾರ್ಟ್ ಫೋನ್ ಹಿಡ್ಕೊಂಡಿದ್ದಾರೆ ಅಥವಾ ಏನಾದ್ರೂ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ ಅಂದ್ರೆ ಪೋಷಕರು ಎಚ್ಚರವಾಗಿದ್ರೆ ಒಳ್ಳೆಯದು. ಮಕ್ಕಳ ಆನ್ಲೈನ್ ಆಟಕ್ಕೆ ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಈಗ. ಇನ್ನು ಆನ್ಲೈನ್ ಗೇಮ್ ಚಟಕ್ಕೆ ಯುವಕನ ಮದುವೆ ರದ್ದಾಗಿದೆ. ಹುಡುಗಿ ಹೋದ್ಲು, ದುಡ್ಡು ಕೂಡ ಹೋಯ್ತು, ಜಮೀನು ಹೋಯ್ತು, ಹಣ ಕಳ್ಕೊಂಡು ಕಂಗಾಲಾಗಿದ್ದಾರೆ ರಾಯಚೂರಿನ ಯುವಕ. ರಾಯಚೂರಿನ ಸೈಬರ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಆನ್ಲೈನ್ ವಂಚನೆ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಎಚ್ಚರಿಕೆಯಿಂದ ಇರುವಂತೆ ಎಸ್ಪಿ ಅರುಣಾಂಶುಗಿರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯುವಕ ಆನ್ಲೈನ್ ಗೇಮಿಂಗ್ ಆಡಿ 70 ಲಕ್ಷ ಹಣ ಕಳ್ಕೊಂಡ, 1 ಎಕರೆ ಭೂಮಿ ಕೂಡ ಹೋಯಿತು. ಅದರ ಜೊತೆಗೆ ಯುವಕನಿಗೆ ಮದುವೆ ಬೇರೆ ಫಿಕ್ಸ್ ಆಗಿತ್ತು. ಈಗ ಮದುವೆ ಫಿಕ್ಸ್ ಆಗಿದ್ದಂತ ಯುವತಿ ಕೂಡ ಹೋಗಿದ್ದಾಳೆ. ಗೇಮಿಂಗ್ ಕೂಡ ಈ ಥರದೇ ಒಂದು ಆಮಿಷ, ಅದು ಅಡಿಕ್ಟ್ ಆಗಿಬಿಟ್ರೆ ಮತ್ತು ಅದರಿಂದ ಅಡಿಕ್ಷನ್ನ ತೆಗೆಸೋದು ತುಂಬ ಕಷ್ಟ. ಸೊ ನಂದು ಏನು ಪ್ರಾರ್ಥನೆ ಇರೋದು ಎಲ್ಲ ಪೋಷಕರಿಗಾಗಿ, ನಿಮ್ಮ ಚಿಲ್ಡ್ರನ್, ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡುವಾಗ ದಿನಕ್ಕೆ ಒಂದು ಡೆಸಿಗ್ನೇಟೆಡ್ ಟೈಮ್ ಕೊಟ್ಬಿಡಿ. ಉದಾಹರಣೆ, ಸ್ಕೂಲಿಂದ ಬಂದುಬಿಟ್ಟು ಸಾಯಂಕಾಲ ಗೇಮ್ಸ್ ಆಡಿಬಿಟ್ಟು 7:30 to 8:30 ಇಲ್ಲ 7:30 to 8 ದಿನಕ್ಕೆ ಅರ್ಧ ಗಂಟೆ ಅಥವಾ 1 hour ಟೈಮ್ ಮಾತ್ರ ಕೊಡಿ ಅವ್ರಿಗೆ. ಆ್ಯಂಡ್ ಅವರು ಯಾವ ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಮಾನಿಟರ್ ಮಾಡಿ. ಇಫ್ ದ ಪರ್ಸನ್ ಈಸ್ ಅಬವ್ 18 ದೆನ್ ಕಂಟ್ರೋಲಿಂಗ್ ಹಿಸ್ ಮೊಬೈಲ್ ಫೋನ್ ಯೂಸೇಜ್ ಇಸ್ ಟಫ್. ಸೊ ನೀವು ಆಮಿಷಕ್ಕೆ ಒಳಗಾಗಬಾರ್ದು. ಈ ಥರ ಏನಾದರೂ ಲಿಂಕ್ಸ್ ಬರುತ್ತೆ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಟ್ವಿಟರಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ. ಸೊ ಆ ಥರ ಲಿಂಕ್ಸ್ ಬಂದರೆ ನೀವು ಲಿಂಕನ್ನು ಒತ್ತಬೇಡಿ. ಆ್ಯಂಡ್ ನೀವು ಒಂದು ಲಿಂಕ್ ಒತ್ತಿಬಿಟ್ರೆ ನಿಮ್ಮ SMS ಬರೋ OTP ಎಲ್ಲ ಆ ಲಿಂಕಿಂದ ಅವರು ಕದ್ಕೊಂಡ್ಬಿಡ್ತಾರೆ. ಆ್ಯಂಡ್ ನಿಮ್ಮ ಬ್ಯಾಂಕ್ ಅಕೌಂಟು ಇವಾಗ ಆಲ್ಮೋಸ್ಟ್ ಎಲ್ಲರೂ UPI ಮಾಡ್ತೀವಿ, ಆಲ್ರೆಡಿ ಇಟ್ ಲಿಂಕ್ ಆಗಿದೆ. ಸೊ ಹ್ಯಾಕಿಂಗ್ ಯುವರ್ ಬ್ಯಾಂಕ್ ಅಕೌಂಟ್, ಹ್ಯಾಕಿಂಗ್ ಯುವರ್ ಬ್ಯಾಂಕ್ ಈಸ್ ವೆರಿ ಈಸಿ. ಸೊ ಯು ಡೋಂಟ್ ಕ್ಲಿಕ್ ಆನ್ ಲಿಂಕ್ಸ್ ವಿಚ್ ಯು ಡೋಂಟ್. ಆ್ಯಂಡ್ ಆನ್ಲೈನ್ ಬೆಟ್ಟಿಂಗ್ದು ಕೂಡ ನೀವು ಹುಷಾರಾಗಿ ಇರಬೇಕು. ಯಾವ್ಯಾವ ಆ್ಯಪ್ಸ್ ಇದೆ ಅದನ್ನು ಅವಾಯ್ಡ್ ಮಾಡಿಸ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.